ಪ್ರತಿಭಟನೆ ಜೋರಾಗ್ತಾ ಇದೆ ಒಂದ್ ಕಡೆಯಲ್ಲಿ, ಮತ್ತೊಂದ್ ಕಡೆಯಲ್ಲಿ ಟೌನ್ ಹಾಲ್ ಬಳಿ ಯಾರೇ ಬಂದ್ರು ಕೂಡ ಅವರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ. ಇನ್ನು ಒಟ್ಟಾಳ್ ನಾಗರಾಜ್ ಮಾತಾಡ್ತಾ ಇದ್ದಾರೆ. ಇಲ್ಲೊಬ್ರು ಬನ್ನಿ, ಕರೆಕ್ಟ್ ಆಗುತ್ತಲ್ಲ. ಮುಂದೆ ಬರ್ರಿ, ಆರಾಮಾಗಿರ್ಲಿ. ಬೇಗ ಅಶ್ವಿನಿ, ನಾವು 10 ಗಂಟೆವರೆಗೂ ಆಲ್ಮೋಸ್ಟ್ ಎಲ್ಲ ಕಡೆ ನಾರ್ಮಲ್ ಆಗಿತ್ತು. ಪ್ರತಿಭಟನೆಗಳು ಕೂಡ ಬಹಳ ಕಡಿಮೆ ಇತ್ತು. ಅಲ್ಲಲ್ಲಿ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಆಗ್ತಿತ್ತು. ಅವ್ರನ್ನಲ್ಲೇ ಅರೆಸ್ಟ್ ಮಾಡಿದ್ರು. ಈಗ ವಾಟಾಳ್ ಅವರನ್ನ ಮನೆಯಿಂದಲೇ ಹೊರಗಡೆ ಬರ್ತಾನೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇತ್ತು. ಆದ್ರೆ ವಾಟಾಳ್ ನಾಗರಾಜ್ ಮನೆಯಿಂದ ಹೊರಗಡೆ ತುಟಿ ಯಾವ ನ್ಯಾಯ ಇದು? ಇದ್ರ ಬಗ್ಗೆ ಅದಲ್ಲ, ಇದ್ರ ಬಗ್ಗೆ ಬಹಳ ಅನುಮಾನ. ಸಮಗ್ರವಾಗಿ ತನಿಖೆ ಆಗ್ಬೇಕು. ಶಾಸನಸಭೆಯಲ್ಲಿ ಅದೇ ಟ್ರಾಪ್ ಎಂತ ಹಂಗೆ ಇದು ಆಗ್ಬೇಕಾಗಿದೆ. ಹುಷಾರ್, ಎಚ್ಚರ. ಯಾಕೆಂದ್ರೆ ಸದ್ಯ ಬಹಿರಂಗ ಪಡಿಸಲ್ಲ ಯಾರಿಗೂ, ತಪ್ಪು ತಿಳ್ಕೋಬೇಡಿ ಸರ್. ಈಗ ಇವತ್ತಿನ ಬಂದ್ ಫಸ್ಟ್ ರಿಯಾಕ್ಷನ್ ಸರ್. ಬಂದ್ ಬಗ್ಗೆ ಸರ್ ಬನ್ನಿ ಆ ಕಡೆ ಜಾಗ ಕೊಡಿ, ಪರವಾಗಿಲ್ಲ, ನಾ ಹಿಂದೆ ನಿಂತ್ಕೊಳ್ತೀನಿ. ಸರ್ ಬನ್ನಿ. ಮಾತಾಡ್ಬಿಡ್ಲಿ. ಪಂಚಾಗಿದೆ ಆಲ್ರೆಡಿ ಪಂಚಾಗಿದೆ ಸರ್. ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿ ಆಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟ್ಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದಿರ್ತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ಬಂದ್ನ ಬೇಡಿಕೆಗಳು ಎಲ್ಲವನ್ನ ನಾವು ಜನರ ಮುಂದಿಟ್ಟಿದ್ದೇವೆ, ಸರ್ಕಾರದ ಮುಂದಿಟ್ಟಿದ್ದೇವೆ ಮತ್ತು ದೇಶದ ಮುಂದೆ ನಾವು ಇಟ್ಟಿದ್ದೇವೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮವ್ರನ್ನ ಸುಮಾರು ಬೆಂಗಳೂರು ಒಂದರಲ್ಲೇ 3,000 ಜನಕ್ಕೂ ಮೇಲ್ಪಟ್ಟು ಬಂಧ ಮಾಡಿದ್ದಾರೆ. ನಿನ್ನೆ ಒಂದೇ ರಾತ್ರಿಯಲ್ಲಿ ಸಿಕ್ಕವರು ನೋಟಿಸ್ ಕೊಟ್ಟಿದ್ದಾರೆ. ನಾಟಕದ ನೋಟಿಸ್ ಥರ ಸಿಕ್ಕವ್ರಿಗೆ ನೋಟಿಸ್ ಕೊಟ್ಟಿದೆ. ನಾಟಕದವರು ಹಂಚಿಲ್ವೇನೋ ಹಂಗೆ ಸಿಕ್ತವ್ರಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ಅದು ಬೆಂಗಳೂರಿನಲ್ಲಿ ಭಾಳ. ಬೆಂಗಳೂರಿನಲ್ಲಿ ಬೆಂಗಳೂರು ಕಮಿಷನರವರು ಒಳಗೆ ನಮ್ಮ ಮೇಲೆ ಒಂದು ಚಾಲೆಂಜ್ ತಗೊಂಡ್ಬಿಟ್ಟಿದ್ದಾರೆ. ಏನಾರು ಮಾಡಿ ಇವ್ರು ಬಂದನ್ನು ವಿಫಲ ಮಾಡಬೇಕು ಅಂತ ಚಾಲೆಂಜ್ ತಗೊಂಡಿದ್ದಾರೆ. ತಗೊಳ್ಳಿ ಪಾಪ, ನಾನೇನು ಅವ್ರನ್ನ ವೈಯಕ್ತಿಲ್ಲ. ಈಗ ಭಾಸ್ಕರ್ ರಾವ್ ರಿಟೈರ್ ಆಗಿ ಈಗ ರಾಜಕೀಯಕ್ಕೆ ಬಂದರು. ಇವರು ರಿಟೈರ್ ಆಗಿ ಬರೋದಾದ್ರೆ ಬರಲಿ, ನಮ್ಮದೇ ಅಭ್ಯಂತರಿಲ್ಲ. ಅದ್ರ ಬಗ್ಗೆ ನಾವೇನು ಚಕಾರ ಎತ್ತಬೇಕಾಗಿಲ್ಲ. ಆದರೆ ಅವರು ವೈಯಕ್ತಿಕವಾಗಿ ತಗೋಬಾರ್ದು. ಇದನ್ನು ತಗೊಂಡು ನನಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ದಿನ ನನಗೆ ಇರ್ಬೇಕಪ್ಪ ನೋಟಿಸಲ್ಲಿ, ನೋಟಿಸ್ ನನಗೆ ಕಳಿಸಿದ್ದಾರೆ. ಆ ನೋಟಿಸ್ನಲ್ಲಿ ಎಲ್ಲರಿಗೂ ಒಂದು ಊರೆಲ್ಲ ಹಂಚಿದ್ದಾರೆ ಅಂತ ಹೇಳಿಬಿಟ್ನಲ್ಲ ಆಗಲೇ. ಊರೆಲ್ಲ ಹಂಚಿದ್ದಾರೆ, ನಾಟಕದ ನೋಟಿಸ್ ಅಂತ ಹಂಚಿದ್ದಾರೆ, ಸಿಕ್ತವ್ರಿಗೆಲ್ಲ ಹಂಚಿದ್ದಾರೆ. ಅದರಲ್ಲಿ ಏನೋ ಒಂದು ಸೆಕ್ಷನ್ ಹಾಕಿದ್ದಾರೆ. ಹೌದು, ಹೈಕೋರ್ಟ್ನವರು ಯಾರೋ ಬಂದರು, ಏನೋ ಆಯಿತು, ಫ್ರೀಡಮ್ ಪಾರ್ಕು ಇಲ್ಲೇ ಇದೆ ಇದು ಕೊಟ್ಟಿರೋದು. ಫ್ರೀಡಮ್ ಪಾರ್ಕು ಅಲ್ಲಿಗೆ ಹೋಗ್ಬೇಕು ಅಂತ. ಇಡೀ
ಕರ್ನಾಟಕಕ್ಕೆ ಬಂದ ಬೆಂಗಳೂರು ಒಂದರಲ್ಲಿ 1,40,00,000 ಜನ ಇದ್ದಾರೆ. ಸ್ವಲ್ಪ 5% ಜನನು ಅಲ್ಲಿ ನಿಂತ್ಕೊಳ್ಳೋಕೆ ಜಾಗಿಲ್ಲ. ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ. ಈ ಫ್ರೀಡಮ್ ಪಾರ್ಕ್ಗೆ ಬಂದ್ಬಿಡಿ, ಅಲ್ಲಿ ಹೋಗ್ಲಿಲ್ಲ ಅಂತ ಅಂದರೆ ನಮ್ಮನ್ನು ಯಾರನ್ನು ಬಿಡೋದಿಲ್ಲ. ಟೌನ್ ಹಾಲ್ ಹತ್ರ ಬರೋ ಕೋಡ್ ಸಂಪೂರ್ಣ ಇದು ನಾನು ಈಗೊಂದು ಇದರಿಂದ ಪಾಪ ಇದು ಅನ್ನಬಾರ್ದು ಅನ್ನೋಕ್ಕೆ ಹೋದರೆ ಸುಮ್ಮನೆ ನಾನು ಬೈತಾರಲ್ಲ ಅಂತೇಳಿ ಸುಮ್ಮನೆ ಅನ್ಕೊಳ್ತಾರೆ. ನನಗೆ ನೋವಾಗುತ್ತೆ. ಕಮಿಷನರವರು ಸ್ವಲ್ಪ ಇದಾಗಿರಬೇಕು, ಭಾಳ ಗಾಂಭೀರ್ಯದಿಂದ ಇರ್ಬೋದು. ನೀವು ಕಮಿಷನರು, ನಿಮ್ಮ ಅಧಿಕಾರಿ ಎಲ್ಲ ಇರುತ್ತೆ. ನಮ್ಮ ಬಂದನ್ನು ಹತ್ತಿಕ್ಕತಕ್ಕಂಥ ಕಾರ್ಯಕ್ಕೆ ಕೈ ಹಾಕಿದ್ದು ನನಗೆ ಹಿಡಿಸ್ಲಿಲ್ಲ. ಕೈ ಹಾಕಬಾರ್ದು. ಬಂದನ್ನು ಹತ್ತಿಕ್ಕತಕ್ಕಂಥ ವ್ಯವಸ್ಥೆಯನ್ನು ಕಮಿಷನರು ನೇರವಾಗಿ ಮಾಡಿದ್ದಾರೆ. ಮತ್ತು ಸರ್ಕಾರ ನಾನು ಬಹಳ ಗೌರವವಾಗಿ ಮಾಡಿದ್ದೆ. ಏನೆಲ್ಲ ಮಾಡಿದ್ದಾರೆ ಬೆಂಗಳೂರಿನಲ್ಲಿ, ಹೊರಗಡೆ ನನಗೇನು ಅಷ್ಟು ಇಲ್ಲ. ಪಾಪ ಮಾಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವರವರದೇ ಆದಂಥ ಹೋರಾಟಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ನಮಗೆ ಬಂದು ಒಂದು ತೊಟ್ಟು ಕುಡಿಯೋಕ್ಕೆ ನೀರು ಸಿಗದೇ ರೀತಿ ಆಗ್ತಾ ಇತ್ತು. ನಾವು ಮಾಡಿರುವ ಹೋರಾಟದಲ್ಲಿ, ಮಾತನಾಡಿದಲ್ಲಿ ಮತ್ತು ನೀವು ಮೀಡಿಯಾದವರು ಬೆಂಬಲ ಕೊಟ್ಟಿರೋದು ಎಲ್ಲ ನೋಡಿದಾಗ ಆ ಪರಿಸ್ಥಿತಿ ಇತ್ತು. ಆದರೆ ಇಲ್ಲಪ್ಪ ಸ್ವಲ್ಪ ಇದು ಎಲ್ಲೋ ಒಂದು ಸ್ವಲ್ಪ ಗಾಳಿ ಗಿಳಿ ಬೀಸ್ತಾ ಇದೆ. ಆದರೂ ನಮ್ಮ ಹೋರಾಟಕ್ಕೆ ಅದ್ಭುತವಾಗಿ ಯಶಸ್ಸು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದಂಥ ಬೆಂಬಲ ಮಾಧ್ಯಮದವರು, ಅವ್ರನ್ನ ನಾನು ಅತ್ಯಂತ ಗೌರವವಾಗಿ ಅಭಿನಂದಿಸ್ತೇನೆ. ಇದು ನಿರಂತರವಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಬಂದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಬಂದನ್ನು ನಾವು ಮಾಡಿದ್ದೇವೆ. ಅನೇಕರು ಪಿತೂರಿ ಮಾಡಿದ್ರು, ಅವ್ರದ್ದೆಲ್ಲ ಈಗ ನಾನು ಹೇಳ್ಬೇಕಾಗಿಲ್ಲ. ಅನೇಕರು ಪಿತೂರಿ ಮಾಡಿದ್ರು, ಈ ಬಂದನ್ನು ಆಗಬಾರ್ದು ಅಂತೇಳಿ ಪಿತೂರಿ ಮಾಡಿದ್ರು. ಆಮೇಲೆ ಅದೆಲ್ಲೋ ಹೊಸ ಪದ ಉಟ್ಬಿಟ್ಟಿದೆ, ನೈತಿಕತೆ ಅನ್ನೋದು ಉಟ್ಬಿಟ್ಟಿದೆ. ಆ ನೈತಿಕತೆ ಅಂದ್ರೆ ಏನು ನಮ್ಗೆ ಅರ್ಥ ಆಗಿಲ್ಲ. ನೈತಿಕತೆ ಬೆಂಬಲ ಅಂದರೆ ಯಾವ ರೀತಿ ನಮಗೆ ಬೆಂಬಲ? ಅವರು ನೈತಿಕತೆ ಅಂದ್ರೆ ಏನು ಅಂತ ಅವರೇ ಹೇಳಬೇಕು. ನೈತಿಕತೆ ಅನ್ನೋರು ನೈತಿಕತೆಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಯಾರಿಗೆ ಬೇಕು ನಿಮ್ಮ ನೈತಿಕತೆ? ನೀವು ಯಾರಿಗೂ ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ. ಈ ಹೋಟ್ಲವರಿಗೆ ಬಂದಿರೋಷ್ಟು ದುರಹಂಕಾರ, ಅವರು ಬಂದಿರೋಷ್ಟು ಅವ್ರನ್ನೆಲ್ಲರನ್ನೂ ಫೋನ್ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಹೋಟ್ಲವರು ಮುಚ್ಚಬೇಡಿ, ಅಂಗಡಿಯವ್ರು ಮುಚ್ಚಬೇಡಿ, ಇವ್ರು ಮುಚ್ಚಬೇಡಿ. ಸಂಪೂರ್ಣ ಬೆಂಗಳೂರಲ್ಲಿ ಪೊಲೀಸ್ ಕೈನಲ್ಲೇ ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ. ನಾನು ಹೇಳ್ತಾರಲ್ಲ ಎಲ್ಲರೂ, ಹೋಟ್ಲವರು ಕೆಲವರು ಹೇಳ್ತಾರೆ ನಮ್ಗೇನಿಲ್ಲ, ಮುಚ್ಚಕ್ಕೆ ಹೋಗಬೇಡಿ ಅನ್ನೋದನ್ನ ಇವ್ರು ಹೇಳ್ತಾರೆ ಅಂತ. ಇದು ಏನಾಗಿದೆ ಅಂತಂದರೆ, ಯಾರಿಗೋಸ್ಕರ ನಾವು ಈ ಚಳುವಳಿನ ಮಾಡ್ತಕ್ಕಂಥದ್ದು, ಯಾರಿಗೋಸ್ಕರ ಮಾಡಿದ್ದೀವಿ, ಎಲ್ಲಿ ಮಾಡಿದ್ದೀವಿ, ಇದೆಲ್ಲ ನೋಡಿದಾಗ ನನಗೆ ಅನ್ನಿಸ್ತದೆ ಏನಿದು ನಾವು ಎಷ್ಟು ಗೌರವವಾಗಿ ಪ್ರಾಮಾಣಿಕವಾಗಿ ಚಳುವಳಿ ರಾಜ್ಯಕ್ಕಾಗಿ ಮಾಡಿದ್ದೇವೆ. ಇದನ್ನು ತೀರಾ ಹತ್ತಿಕ್ಕತಕ್ಕಂಥ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು, ಹೋಗಿದ್ದಾರೆ. ಆದರೂ ಬಂದ್ ಯಶಸ್ವಿ ಆಗಿದೆ. ಇದಕ್ಕೆ ನಾನು ನಾಡಿನ ಜನತೆಗೆ, ಸಂಘ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ಈಗ ಟೌನ್ ಹಾಲಿಂದ ರ್ಯಾಲಿ ಇರುತ್ತೆ ಸರ್? ಉಂಟು. ಎಷ್ಟು ಗಂಟೆಗೆ ಸರ್? ಈಗ ನಿಮ್ಮ ಮುಗಿದ ನಂತರ ಅಲ್ಲಿ ಹೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.